ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆಲ್ಲ ತಾಳ್ಮೆ ಇರಬೇಕು. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನಂದರೆ ಪರ್ಸಿಸ್ಟೆನ್ಸ್, ಅಂದರೆ ಸತತವಾದ ಪ್ರಯತ್ನ. ಎಷ್ಟೇ ಸೋಲು ಬಂದರೂ, ಎಷ್ಟೇ ಅವಮಾನ, ನೋವು ಇದೆಲ್ಲ ಇದ್ರೂ, ಟೀಕೆ, ವಿಮರ್ಶೆ, ತಿರಸ್ಕಾರ ಎಲ್ಲ ಇದ್ರೂ ಪರ್ಸಿಸ್ಟೆನ್ಸ್ ಅಂದರೆ ಸತತವಾದ ಪ್ರಯತ್ನ ಮಾಡಬೇಕು. ಇಲ್ಲ ಇದು ನಾನು ಮಾಡ್ತೀನಿ ಅಂತ. ಇದನ್ನೇ ಮಾರ್ಸೆಲ್ ಪ್ರೂಸ್ಟ್ ಅವರು ಮಾಡಿದ್ದು. ಅವರು ಫಸ್ಟ್ ಪಬ್ಲಿಕೇಶನ್ ಓದಕ್ಕೆ ರಿಜೆಕ್ಟ್ ಆಗುತ್ತೆ, ಸೆಕೆಂಡ್ ಓದಕ್ಕೆ ರಿಜೆಕ್ಟ್ ಆಗುತ್ತೆ, ಥರ್ಡ್ ಓದಕ್ಕೆ ರಿಜೆಕ್ಟ್ ಆಗುತ್ತೆ. 4 ವರ್ಷ ಆಗುತ್ತೆ ಅವ್ರಿಗೆ ಅದನ್ನು ಪಬ್ಲಿಷ್ ಮಾಡೋದಕ್ಕೆ. ಸೊ ಆದರೆ ಅವರು ಅದನ್ನು ಬಿಡೋದಿಲ್ಲ. ಸತತವಾದ ಪ್ರಯತ್ನ, ಅವರ ಮೇಲೆ ಅವರಿಗಿದ್ದ ನಂಬಿಕೆ, ತನ್ನ ಕೃತಿಯ ಮೇಲೆ ಅವರಿಗಿದ್ದ ಒಂದು ನಂಬಿಕೆ, ಮತ್ತು ಹಾರ್ಡ್ ವರ್ಕ್. ಅವರು 13 ವರ್ಷಗಳ ಕಾಲ ಆಯಿತು ಅದು 7 ವಾಲ್ಯೂಮ್ನ ಮುಗಿಸೋದಕ್ಕೆ. ತಮ್ಮ 38 ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿ ತಾವು ಸಾಯೋವರೆಗೂ, ಅಂದರೆ ತನ್ನ 51ನೇ ವಯಸ್ಸಿನಲ್ಲಿ ಅವರು 1922ರಲ್ಲಿ ತೀರೋಗ್ತಾರೆ. ಅಲ್ಲಿಯವರೆಗೂ ಅವರು ಇದನ್ನೇ ಮಾಡ್ತಾಯಿದ್ರು.